ತಾಲೂಕು ಸಿಂಧನೂರು ಬರ್ ಸರ್, ಜಿಲ್ಲೆ ರಾಯಚೂರು ಬರ್. ಹೌದು ಸರ್. ಪ್ರಾಪರ್ ಆಗಿ ಮಹೇಂದ್ರದಲ್ಲಿ ನೀವು ಸರ್ವಿಸ್ ತೊಗೊಳಕ್ಕೆ ಗಾಡಿ ತೊಗೊಳಕ್ಕೆ ಯಾವಾಗಿಂದ ತೊಗೊಂಡಿದ್ದೀರಾ? 2004 ತಗೊಂಡಿವಿ ಸರ್. 2004 ಗಾಡಿ ತೊಗೊಂಡ್ರೆ ಮಹೇಂದ್ರ ಕಂಪ್ನಿಯಲ್ಲಿ. ಅವತ್ತು ಯಾವ ಗಾಡಿ ತೊಗೊಂಡಿದ್ದೀರಾ? ಸರ್ಪಂಚ್ ಗಾಡಿ ತಗೊಂಡು ಸರ್. ಅದಾದ್ಮೇಲೆ ಭೂಮಿಪುತ್ರ ತಗೊಂಡಿವಿ. ಅದಾದ್ಮೇಲೆ ಪೈಸನ್ 5 ಗಾಡಿ ತಗೊಂಡು ಸರ್. ಮಹೇಂದ್ರ ಕಂಪ್ನಿ ಗಾಡಿ 11 ಗಾಡಿ ಯೂಸ್ ಮಾಡ್ತಾ ಇದ್ದೀರಾ? ಮಹೇಂದ್ರ ಕಂಪ್ನಿಯವರು ಲಾಂಚ್ ಮಾಡಿ 75 ದಿನದಲ್ಲಿ 1000 ಗಾಡಿ ಕೊಟ್ಟು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. 11 ಗಾಡಿ ಮಹೇಂದ್ರ ಕಂಪ್ನಿ ತಗೊಂಡು ಇನ್ನೂ ರೆಕಾರ್ಡ್ ಕ್ರಿಯೇಟ್ ಮಾಡಿಬಿಟ್ಟಿದ್ರಲ್ಲ? ಹೌದು ಸರ್. ಹೊಸ್ದಾಗಿ ಬಂದಂಗೆಲ್ಲ ಕಂಟಿನ್ಯೂ ಮಾಡ್ಕೊಂತ ಬಂದೀನಿ ಸರ್. ಹಂಗೆ ಹೊಸ್ದು ಬಂದಂಗೆಲ್ಲ ತಗೊಂತಾನೆ ಹೊಂಟಿನ. ಅಂದ್ರೆ ನೀವೇನಂದ್ರೆ ಮಹೇಂದ್ರ ಕಂಪ್ನಿಯವರು ವರ್ಷ ಲಾಂಚ್ ಮಾಡಿದ್ರೆ ಆ ಗಾಡಿ ನೀವು ತಗೊಂತೀರಾ? ಯಾಕೆ ಹಂಗೆ? ಅದೇನು ಇಷ್ಟ ಸರ್. ವೀಕ್ಷಕರೇ, ಮಹೇಂದ್ರ ಕಂಪ್ನಿಯಲ್ಲಿ ಸತತವಾಗಿ 11 ಗಾಡಿ ತಗೊಂಡಿದ್ದಾರೆ. ವರ್ಷ ಯಾವ್ದು ಲಾಂಚ್ ಆಗುತ್ತೆ ಆ ಗಾಡಿ ಫಸ್ಟ್ ತಗೊಂತಾ ಇದ್ದಾರೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ದುರ್ಗೇಶ್. ನಿಮ್ಮೂರು? ದಡೇಸೂರು. ಜಿಲ್ಲೆ ಯಾವುದು, ತಾಲೂಕು ಯಾವ್ದು ಬರುತ್ತೆ? ತಾಲೂಕು ಸಿಂಧನೂರು ಬರ್ ಸರ್, ಜಿಲ್ಲೆ ರಾಯಚೂರು ಬರ್. ಜಿಲ್ಲೆ ರಾಯಚೂರು, ತಾಲೂಕು ಸಿಂಧನೂರು. ಓಕೆ, ಈಗ ಮಹೇಂದ್ರ ಕಂಪ್ನಿ ಸೆಲೆಬ್ರೇಷನ್ಗೆ ಬಂದಿದ್ದೀರಾ? ಹೌದು ಸರ್. ಪ್ರಾಪರ್ ಆಗಿ ಮಹೇಂದ್ರದಲ್ಲಿ ನೀವು ಸರ್ವಿಸ್ ತೊಗೊಳಕ್ಕೆ ಗಾಡಿ ತೊಗೊಳಕ್ಕೆ ಯಾವಾಗಿಂದ ತೊಗೊಂಡಿದ್ದೀರಾ? 2004 ತಗೊಂಡಿವಿ ಸರ್. 2004 ಗಾಡಿ ತೊಗೊಂಡ್ರೆ ಮಹೇಂದ್ರ ಕಂಪ್ನಿಯಲ್ಲಿ. ಅವತ್ತು ಯಾವ ಗಾಡಿ ತೊಗೊಂಡಿದ್ದೀರಾ? ಸರ್ಪಂಚ್ ಗಾಡಿ ತಗೊಂಡು ಸರ್. ಅದಾದ್ಮೇಲೆ ಭೂಮಿಪುತ್ರ ತಗೊಂಡಿವಿ ಸರ್. ಅದಾದ್ಮೇಲೆ ಪೈಸನ್ 5 ಗಾಡಿ ತಗೊಂಡು ಸರ್. ಮಹೇಂದ್ರ ಕಂಪ್ನಿ ಗಾಡಿ 11 ಗಾಡಿ ಯೂಸ್ ಮಾಡ್ತಾ ಇದ್ದೀರಾ? ಓಕೆ. ಅಂದ್ರೆ ಮಹೇಂದ್ರ ಕಂಪ್ನಿಯವರು ಲಾಂಚ್ ಮಾಡಿ 75 ದಿನದಲ್ಲಿ 1000 ಗಾಡಿ ಕೊಟ್ಟು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. 11 ಗಾಡಿ ಮಹೇಂದ್ರ ಕಂಪ್ನಿ ತಗೊಂಡು ಇನ್ನೂ ರೆಕಾರ್ಡ್ ಕ್ರಿಯೇಟ್ ಮಾಡಿಬಿಟ್ಟಿದ್ರಲ್ಲ? ಹೌದು ಸರ್. ಸೂಪರ್. ಅಂದ್ರೆ ಪ್ರಾಪರ್ ಸರ್ವಿಸ್ ಎಲ್ಲ ಕೊಡ್ತಾರೆ ಇವರು, ಡೀಲರ್ಶಿಪ್ ಎಲ್ಲ ಕೊಡ್ತಾರೆ ಸರ್. ಹಂಗಾಗಿ 11 ಗಾಡಿ ತಗೊಂಡಿರೋದು. ಓಕೆ, ಈಗ ಎಲ್ಲ ಗಾಡಿ ತಗೊಂಡ್ ಬಂದಿದ್ದೀರಾ? ಈಗ 2026 ಲಾಂಚ್ ಆಗಿರೋ ಗಾಡಿನ ತಗೊಂಡಿರಾ? ಮುಂಚೆ ಇರೋ ಗಾಡಿಗೂ ಈ ಗಾಡಿಗೂ ಏನ್ ಚೇಂಜಸ್ ಕಂಡು ಬಂತು ನಿಮಗೆ? ಈ ಗಾಡಿಗೆ ಏನಿದೆ ಸರ್, ಮೊನ್ನೆ ಇವತ್ತು ಪ್ಲೇಸ್ ಓಡಿ ಸರ್. ಅದ ಹೊಸ ಗಾಡಿ ಸ್ವಲ್ಪ ನನಗೆ ಏನು ಇಷ್ಟ ಆಯ್ತು ಸರ್. ಎಲ್ಲ ಚೇಂಜಸ್ ಇರೋದಕ್ಕೆ ಸರ್. ಇವ್ರದ್ದು 1 ವರ್ಷದ ಗಾಡಿ ಸರ್, ಹೊಸ ಗಾಡಿ 5 ಓಕೆ. ಒಟ್ಟು ಇವರು ಆ ಗಾಡಿನ ಎಕ್ಸ್ಚೇಂಜ್ ಮಾಡಿದ್ರು. ಎಕ್ಸ್ಚೇಂಜ್ ಮಾಡಿ ಈ ಗಾಡಿ ಇಷ್ಟ ಆಗಿದೆ ಅಂತ ಅವರು ಎಕ್ಸ್ಚೇಂಜ್ ಮಾಡಿದ್ರು. 1 ವರ್ಷದ ಗಾಡಿ ಎಕ್ಸ್ಚೇಂಜ್ ಮಾಡಿ ಇಷ್ಟಪಟ್ಟು ತಗೊಂಡು ಹೋಗಿದ್ದಾರೆ ಸರ್. ಅದು 2026 ಪರ್ಫೆಕ್ಟ್ ಆಗಿ ಗಾಡಿ ಲಾಂಚ್ ಮಾಡ್ಯಾರ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಹಳೆ ಗಾಡಿ ಎಕ್ಸ್ಚೇಂಜ್ ಕೊಟ್ಟು ಈ ಗಾಡಿ ತಗೊಂಡು ಹೋಗಿದ್ದಾರೆ. ಸರ್, ಈಗ ಹೋದ ವರ್ಷ ಲಾಂಚ್ ಆಗಿರೋ ಗಾಡಿ ತಗೊಂಡಿದ್ದೀರಾ? ಅದು ಇನ್ನು ಹಳೆ ಗಾಡಿ ಅಲ್ಲ, ಹೊಸ ಗಾಡಿನೇ. ಯಾಕಂದ್ರೆ ಹೋದ ವರ್ಷ ಅಂದ್ರೆ 1 ವರ್ಷದಲ್ಲಿ ಅಷ್ಟು ಖರಾಬ್ ಆಗಲ್ಲ ಗಾಡಿ. ನೀವು 1 ವರ್ಷ ಗಾಡಿ ತಗೊಂಡಿದ್ದನ್ನ ಹೊಸ ಗಾಡಿನ ಕೊಟ್ಬಿಟ್ಟು ಈಗ 2026 ಲಾಂಚ್ ಆಗಿದೆ. ಆ ಗಾಡಿ ಹೇಗೆ ತಗೊಂಡ್ರಿ? ಹೊಸ್ದಾಗಿ ಬಂದಂಗೆಲ್ಲ ಕಂಟಿನ್ಯೂ ಮಾಡ್ಕೊಂತ ಬಂದೀನಿ ಸರ್. ಹಂಗೆ ಹೊಸ್ದು ಬಂದಂಗೆಲ್ಲ ತಗೊಂತಾನೆ ಹೊಂಟಿನ. ಅಂದ್ರೆ ನೀವೇನಂದ್ರೆ ಮಹೇಂದ್ರ ಕಂಪ್ನಿಯವರು ವರ್ಷ ಲಾಂಚ್ ಮಾಡಿದ್ರೆ ಆ ಗಾಡಿ ನೀವು ತಗೊಂತೀರಾ? ಯಾಕೆ ಹಂಗೆ? ಅದೇನು ಇಷ್ಟ ಸರ್, ಡೀಲರ್ಶಿಪ್ನಾಗ. ಓಕೆ. ಇಲ್ಲಿ ಸಿಂಧನೂರಲ್ಲಿ ಡೀಲರ್ಶಿಪ್ ಮೇಲೆ ನಂಬಿಕೆ ಇರೋದಕ್ಕೆ, ಸರ್ವಿಸ್ ಚೆನ್ನಾಗಿ ಕೊಡ್ತಿರೋದಕ್ಕೆ ನೀವು ಇಲ್ಲಿ ತಗೊಂತಾ ಇದ್ದೀರಾ? ಸರ್ವಿಸ್ ಎಲ್ಲ ಓಕೆನಾ? ಓಕೆ ಸರ್. ಸರ್ ಥ್ಯಾಂಕ್ ಯು ಸರ್. ಮಹೇಂದ್ರ ಕಂಪ್ನಿಯವರು 75 ದಿನದಲ್ಲಿ 1000 ಗಾಡಿ ಕೊಟ್ಟು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಅವ್ರಿಗೆ ನೀವು ಇನ್ನೊಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರೆ, ಯಾಕಂದ್ರೆ ಮಹೇಂದ್ರ ಕಂಪ್ನಿಯಲ್ಲಿ 11 ಗಾಡಿ ತಗೊಂಡ್ರೆ ನೀವು ಅಂದ್ರೆ ನನಗೆ ತುಂಬ ಖುಷಿ ಆಗ್ತದೆ. ನೋಡಿ ವೀಕ್ಷಕರೇ, ಮಹೇಂದ್ರ ಕಂಪ್ನಿಯಲ್ಲಿ ಸತತವಾಗಿ 11 ಗಾಡಿ ತಗೊಂಡಿದ್ದಾರೆ. ಯಾವ್ದು ಲಾಂಚ್ ಆಗುತ್ತೆ, ವರ್ಷ ಯಾವ್ದು ಲಾಂಚ್ ಆಗುತ್ತೆ ಆ ಗಾಡಿ ಫಸ್ಟ್ ತಗೊತಾ ಇದ್ದಾರೆ. ಈ ಥರ ಮಹೇಂದ್ರ ಕಂಪ್ನಿಗೆ ಕಸ್ಟಮರ್ ಬೇಕು. ಕಸ್ಟಮರ್ಗೆ ಮಹೇಂದ್ರ ಕಂಪ್ನಿ ತುಂಬ ಸಪೋರ್ಟಿವಾಗಿರುತ್ತೆ. ಒಳ್ಳೊಳ್ಳೆ ಗಾಡಿ ಲಾಂಚ್ ಮಾಡ್ತಾ ಇರುತ್ತೆ. ರೈತರಿಗೆ ಯೂಸ್ ಆಗಂತ ಗಾಡಿ ಲಾಂಚ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ, ಲೈಕ್ಸ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ರೈತರಿಗೆ ಮುಖ್ಯವಾಗಿ ಈ ವಿಡಿಯೋ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಮಾತಿಗೆ ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಆಸೆ ಪಡ್ಕೊಳ್ಳಿ. ನಮಸ್ಕಾರ. ಮುಂದೆ ಸಿಗ್ತೀನಿ. ಧನ್ಯವಾದಗಳು.